ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತೊಂದು ನಾನು ಫಸ್ಟ್ ನಿಮಗೆ ಒಂದು ಸ್ನ್ಯಾಕ್ ರೆಸಿಪಿನ ಹೇಳ್ಕೊಡ್ತೀನಿ. ಇದನ್ನು ಸ್ನ್ಯಾಕ್ಸ್ ಅಂತಲೂ ತಿನ್ಬೋದು ಅಥವಾ ನೀವು ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೊಂಡು ತಿನ್ಬೋದು. ತುಂಬ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಬಿಕಾಸ್ ಇದೊಂಥರ ಸ್ಯಾಂಡ್ವಿಚ್ ರೆಸಿಪಿ. ಇದನ್ನು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ನಾನು ಇಲ್ಲಿ ಮೂರು ಇಂಗ್ರೀಡಿಯೆಂಟ್ ಬೇಕಾಗಿರೋದು ಇದಕ್ಕೆ. ತರಕಾರಿ ಅಂತ ಸ್ವಲ್ಪ ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕ್ಯಾಬೇಜು, ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಇದನ್ನು ಸ್ವಲ್ಪ ಸಣ್ಣದಾಗಿ ತೆಳ್ಳಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಒಂದು 2 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಈರುಳ್ಳಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಬೇಜು, ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡಿದ್ದೀನಿ. ಈ ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ವ ಸ್ಯಾಂಡ್ವಿಚ್ಚು, ಅದೇ ಥರನೇ ಇರುತ್ತೆ. ಇದು ಬ್ರೆಡ್ ಟೋಸ್ಟ್ ಅಂತಲೂ ಹೇಳ್ಬೋದು. ಹಾಗೆ ಇವತ್ತೊಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಯಾವತ್ತನ್ನು ಟ್ರೈ ಮಾಡಿರಲಿಲ್ಲ, ಬಟ್ ಮೊನ್ನೇನೋ ಹಿಂಗೆ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಒಂದು ರೆಸಿಪಿ ಕಾಣಿಸ್ತು, ಸರಿ ಅಂತ ಮಾಡಿದೆ. ಚೆನ್ನಾಗಾಗುತ್ತೆ. ಈ ಬ್ರೆಡ್ ಟೋಸ್ಟು ಸ್ಯಾಂಡ್ವಿಚ್ ಎಲ್ಲ ಇಷ್ಟಪಡೋರಿಗೆ ಇದು ಇಷ್ಟ ಆಗುತ್ತೆ. ಆ್ಯಂಡ್ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಹಾಕೋದ್ರಿಂದ ನಿಮಗೆ ಆ ತರಕಾರಿಗಳು ಎಲ್ಲನೂ ಸ್ವಲ್ಪ ಕ್ರಂಚಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಅದೊಂದು ಸ್ವಲ್ಪ ಫ್ರೈ ಮಾಡಿ ಕ್ರಂಚಿ ಆಗಿದೆ ಅಂತ ಅಂದಾಗ ಒಂದು 1/4 ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಇದಿಷ್ಟು ಮಸಾಲೆ ಇದಕ್ಕೆ ಬೇಕಾಗಿರೋದು. ಇದಿಷ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಆಯಿತು. ಇದು ರೆಡಿ ಆಗುತ್ತೆ. ಇದರಲ್ಲಿ ತರಕಾರಿಗಳನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನೀರಂತೂ ಹಾಕಲೇಬಾರ್ದು. ಹಾಗೆಯೇ ಫ್ರೈ ಮಾಡ್ತಾ ಇದು ಚೆನ್ನಾಗಿ ಬೇಯಬೇಕು. ತುಂಬ ಬೇಯೋ ಅವಶ್ಯಕತೆ ಕೂಡ ಇಲ್ಲ. ಸ್ವಲ್ಪ ಕ್ರಂಚಿಯಾಗಿ ಹಾಗೆ ಇದ್ರೇ ಚೆನ್ನಾಗಿರುತ್ತೆ. ನೀವು ಕೆಲವೊಂದು ಬೇಕರಿಗಳಲ್ಲೆಲ್ಲ ತಿಂದಿರ್ಬೋದು, ಸ್ಯಾಂಡ್ವಿಚ್ ಅಂತ ಸಿಗುತ್ತಲ್ವ, ಅದೆಲ್ಲ ಹಿಂಗೆ ಇರುತ್ತೆ ನೋಡಿ, ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಸೊ ಹಾಗೆ ಇವಾಗ ನೋಡಿ, ಇದು ಇಷ್ಟ ಆದರೆ ಸಾಕು. ನೋಡಿ, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಚೆನ್ನಾಗಿರುತ್ತೆ ಇದು ಬ್ರೆಡ್ ಟೋಸ್ಟ್ ಜೊತೆಗೆ ಹಾಕ್ಕೊಂಡು ತಿನ್ನೋಕ್ಕೆ. ಇವಾಗ ಇದು ಪಲ್ಯ ಸ್ಟಫಿಂಗ್ ರೆಡಿ ಆಗಿದೆ. ಇನ್ನು ನಾವು ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ನಾನೊಂದು ಕಾಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಬ್ರೆಡ್ಡನ್ನು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ಡನ್ನು ಯೂಸ್ ಮಾಡ್ತೀನಿ. ನೀವು ಮಿಲ್ಕ್ ಬ್ರೆಡ್ಡಲ್ಲಿ ಇನ್ನೂ ಚೆನ್ನಾಗಾಗುತ್ತೆ. ಬಿಕಾಸ್ ಮಿಲ್ಕ್ ಬ್ರೆಡ್ ಸ್ವಲ್ಪ ಸ್ವೀಟ್ ಆಗಿರುತ್ತಲ್ವ, ಈ ಸ್ಪೈಸಿ ಮಸಾಲ ಹಾಕ್ಕೊಂಡು ತಿಂದಾಗ ಜಾಸ್ತಿ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಸ್ಯಾಂಡ್ವಿಚ್ ಬ್ರೆಡ್ ಇದ್ದಿದ್ದರಿಂದ ನಾನು ಅದನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸೊ 2 ಕಡೆ ತುಪ್ಪ ಹಾಕ್ಕೊಂಡ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಅದು ಟೋಸ್ಟ್ ಆಗಿ ಕ್ರಿಸ್ಪಿ ಆಗಬೇಕು. ಅಲ್ಲಿ ತನಕ ಕ್ಲೀನಾಗಿ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಟೋಸ್ಟ್ ಆಗಿದೆ. ಇವಾಗ ಇಷ್ಟ ಆದರೆ ಸಾಕು, ತುಂಬ ಜಾಸ್ತಿ ಕಪ್ಪಗಾಗೋ ಅವಶ್ಯಕತೆ ಇಲ್ಲ. ಇಷ್ಟ ಆದ ನಂತರ ಇವಾಗ ನಾವೇನು ಬೇಯಿಸಿಟ್ಕೊಂಡಿದ್ದೀವಿ ಅಲ್ವ, ಒಂದು ಪಲ್ಯ ಥರ ಮಾಡಿದ್ದೀವಿ, ಅದನ್ನು ಇದ್ರ ಮೇಲ್ಗಡೆ ಇಟ್ಟು ಅದರ ಮೇಲ್ಗಡೆಯಿಂದ ಮತ್ತೆ ಒಂದು ಬ್ರೆಡ್ಡನ್ನು ಟೋಸ್ಟ್ ಮಾಡಿರೋ ಬ್ರೆಡ್ಡನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಬೇಕು ಅಂತಂದರೆ ಮಯೋನೀಸ್ ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿವತ್ತೇನೂ ಹಾಕ್ತಾಯಿಲ್ಲ, ಹಾಗೇ ಟೋಸ್ಟನ್ನು ಮಾಡಿಕೊಂಡು ತಿಂತಾಯಿದ್ದೀನಿ. ಬಟ್ ಟೇಸ್ಟ್ ಅಂತೂ ಲಿಟ್ರಲಿ ನಿಜವಾಗ್ಲೂ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ಥರ ಸ್ಯಾಂಡ್ವಿಚ್ ಆಗಿರ್ಬೋದು ಅಥವಾ ಬ್ರೆಡ್ ಟೋಸ್ಟ್ ಎಲ್ಲ ಇಷ್ಟಪಡೋರಿಗೆ ಇದು ಇಷ್ಟ ಆಗುತ್ತೆ. ಒಂದು ಟೀ ಟೈಮ್ ಸ್ನ್ಯಾಕ್ ಆಗಿನೂ ತೊಗೋಬೋದು. ಇಲ್ಲಾಂತ ನೀವು ಲೈಟಾಗಿ ನಿಮಗೆ ಬೆಳಗಿನ ಬ್ರೇಕ್ಫಾಸ್ಟ್ ಬೇಕು ಅಂತಂದರೆ ಇದನ್ನು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅದೇ ಅದು ಸ್ಟಫಿಂಗಲ್ಲೂ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಸೊ ಹಾಗೆ ಇವತ್ತು ಅತ್ತೆ ಸಂಜೆ ಹೊತ್ತಲ್ಲಿ ಒಂದು ಸ್ವೀಟ್ ಮಾಡಿದರು. ಇದರ ರೆಸಿಪಿ ನಾನು ಲಾಂಗ್ ಬ್ಯಾಕ್ ಶೇರ್ ಮಾಡಿದ್ದೀನಿ. ಈ ರೆಸಿಪಿ ಲಿಂಕನ್ನು ಕೂಡ ನಾನು ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಚೆಕ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ ಈ ಸ್ವೀಟ್ ರೆಸಿಪಿ. ಸೇಮ್ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ಪ್ರಸಾದ ಮಾಡ್ತೀವಲ್ವ, ಸಪಾದ ಭಕ್ಷ್ಯ ಅಂತ, ಅದೇ ಥರನೇ ಇರುತ್ತೆ ಟೇಸ್ಟು. ಬಟ್ ಒಂದು ಸ್ವಲ್ಪ ಮೆಥಡ್ ಬೇರೆಯೇ. ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಆ ರೆಸಿಪಿನ ಕೂಡ ಟ್ರೈ ಮಾಡಿ. ಹಾಗೆ ಇಲ್ಲಿ ಸಂಜೆ ಹೊತ್ತು ನಾನೊಂದು ಮೂವಿ ನೋಡ್ತಾ ಇದ್ದೀನಿ. ನಾನು ಮತ್ತು ತಂಗಿ ಇಬ್ಬರೂ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಮೂವಿ ನೋಡ್ತಾ ಇರೋದು. ನಾನು ಮೂವಿ ನೋಡಿದ್ದು ಬಂದು ಐ ಥಿಂಕ್ ಕಾಂತಾರನೇ ಲಾಸ್ಟ್ ಅಂತ ಅನಿಸುತ್ತೆ. ಅದು ನಾನು ಪ್ರೆಗ್ನೆಂಟ್ ಇದ್ದೆ ಅವಾಗ ಮೂವಿ ನೋಡಿದ್ದು, ಅದು ಥಿಯೇಟರಲ್ಲಿ. ಬಟ್ ಆಮೇಲೆ ಸೀರೀಸ್ ಏನೋ ಒಂದು ಸ್ವಲ್ಪ ನೋಡ್ತಾ ಇದ್ದೆ ಮೊಬೈಲಲ್ಲೇ. ಅದು ಕೂಡ ಅಷ್ಟೇ ತುಂಬ ಟೈಮ್ ಆಗೋಗಿದೆ. ಇವಾಗ ಫೈನಲಿ ಒಂದು ಮೂವಿ ನೋಡ್ತಾ ಇದ್ದೀನಿ. ನನ್ನ ತಂಗಿ ಬಂದಿದ್ಲು ಅಲ್ವ, ಅವಳು ಮೊನ್ನೆ ಒಂದ್ಸಲಿ ಮೂವಿ ನೋಡಿದ್ಲಂತೆ, ಇದು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ಲು. ಹಾಗೆ ಸರಿ ನೋಡೋಣ ಅಂತ ಹೇಳಿ ಇಲ್ಲಿ ಟಿವಿನಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನಾಳೆ ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಒತ್ತು ಮಾಡೋಣ ಅಂತ ಎಲ್ಲ ಹಿಟ್ಟೆಲ್ಲ ರೆಡಿ ಆಗಿತ್ತು. ಸೊ ಅದನ್ನು ಉಂಡೆ ಮಾಡ್ತಾ ಫ್ಯಾನ್ ಹಾಕ್ಕೊಂಡು ಮೂವಿ ನೋಡಿಕೊಂಡು ಅದು ಕೂಡ ಕೆಲಸ ಆಗ್ತಾಯಿದೆ. ಪಾಪು ಕೂಡ ನಂಗೆ ಇಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾಳೆ. ಫ್ರೆಂಡ್ಸ್, ಹಾಗೆಯೇ ಇವತ್ತು ನಮ್ಮ ಮನೆಗೆ ಚಿಕ್ಕಮೇಳ ಅಂತ ಯಕ್ಷಗಾನದವರು ಬರ್ತಾರೆ ಅಂತ ಹೇಳಿದರು. ಇದಂದರೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಥರ ಇರುತ್ತೆ. ನಿಮಗೆ ಒಂದು ಸಣ್ಣ ಸ್ಟೋರಿನ ಅಲ್ಲಿ ಅವರು ಮಾಡಿ ತೋರಿಸ್ತಾರೆ. ಮನೆಗೆ ಬಂದು ಯಕ್ಷಗಾನ ಅಂತಲೇ ಹೇಳ್ಬೋದು. ಹಾಗೆ ಅವ್ರು ಬರ್ತೀವಿ ಅಂತ ಹೇಳ್ಬಿಟ್ಟು ಚೀಟಿ ಎಲ್ಲ ಕೊಟ್ಟು ಹೋಗಿದ್ರು ಹಿಂದಿನ ದಿನವೇ. ಸರಿ, ಅವ್ರು ಬರೋದು ಒಂದು 8:30 ಹಂಗೆ ಆಗಿಬಿಟ್ಟಿತ್ತು ಟೈಮು. ಆಲ್ರೆಡಿ ನಾವೆಲ್ಲ ರೆಡಿಯಾಗಿ ಕೂತಿದ್ವಿ, ಇನ್ನೇನು ಬರ್ತಾರೇನೋ ಅಂತ ಕಾಯ್ತಾ ಇದ್ವಿ. ಹಾಗೆ ಪಾಪು ಬೇರೆ ಹೊಟ್ಟೆ ಹಸಿತಾಯಿತ್ತು, ಊಟ ಮಾಡೋಕ್ಕೂ ಅವಳಿಗೆ ಅರ್ಜೆಂಟು. ಅದ್ರ ಜೊತೆಗೇ ಇವ್ರು ಕೂಡ ಬರೋದು ಸ್ವಲ್ಪ ಲೇಟೇ ಆಗಿತ್ತು. ಹಾಗೆ ಅವ್ರು ಕೂಡ ಬಂದರು. ಇವಾಗ ಅದನ್ನೊಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಯಕ್ಷಗಾನ ಇಷ್ಟ ಇರೋರಿಗೆ ಇದು ಇಷ್ಟ ಆಗುತ್ತೆ.
ಫ್ರೆಂಡ್ಸ್ ಹಾಗೆ ಪಾಪುಗಂತೂ ಸಂಜೆಯಿಂದನೇ ಹೇಳ್ತಾ ಇದ್ದೆ ಯಕ್ಷಗಾನ ಈ ಥರ ಬರ್ತಾರೆ ಅಂತ ಹೇಳ್ಬಿಟ್ಟು. ಅವಳು ಮುಂಚೆ ಅಂದರೆ ತಾತನ ಜೊತೆ ಒಂದು ಸ್ವಲ್ಪ ಹೊತ್ತು ಎಲ್ಲ ತಾತ ಯಕ್ಷಗಾನ ನೋಡ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ನೋಡ್ತಾ ಇದ್ಲು ಅವಳು. ಹಂಗೆ ನೋಡಿ ಅವಳು ಗೊತ್ತಿತ್ತಷ್ಟೇ ಹೊತ್ತು ಇನ್ನು ಸಡನ್ನಾಗಿ ಬಂದುಬಿಟ್ಟು ಅವಳಿಗೆ ಭಯ ಪಡ್ಕೊಂಡ್ರು ಅಂತ ಸಂಜೆಯಿಂದನೇ ಹೇಳ್ತಾ ಇದ್ದೆ ಹಿಂಗೆ ಬರ್ತಾರೆ ಹಿಂಗೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಈ ಥರ ಫುಲ್ ಡ್ರೆಸ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರಲ್ವ, ಮೇಕಪ್ ಎಲ್ಲ ಸಡನ್ ನೋಡಿಬಿಟ್ಟು ಭಯ ಬೀಳಬಾರ್ದು ಅಲ್ವಾ, ಅದಕ್ಕೋಸ್ಕರ. ಬಟ್ ನಾನು ತೋರಿಸ್ಬೇಕಾದ್ರೆ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ಲು. ಬಟ್ ನನ್ನಂತೂ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ಲು. ಅವರಂತೂ ಸ್ವಲ್ಪ ಮುಂದೆ ಹಿಂದೆ ಹೋಗಾಗ ಅವಳನ್ನು ಎತ್ಕೊಂಡ್ಬಿಡ್ತಾರೇನೋ ಅನ್ನೋ ಥರ. ಹಾಗೆ ಅವಳಂತೂ ಎಂಜಾಯ್ ಮಾಡಿದ್ಲು ನೋಡಿಬಿಟ್ಟು. ಆಮೇಲೆ ಮರುದಿನ ಎಲ್ಲ ಅದನ್ನೇ ಹೇಳ್ತಾ ಇದ್ಲು, ಆ ಥರ ಬಂದಿದ್ರು ಹಂಗೆ ಹಿಂಗೆ ಅಂತ. ಒಂಥರ ಚೆನ್ನಾಗಿತ್ತು, ಅವಳಿಗೂ ಖುಷಿ ಆಯಿತು. ಹಾಗೆ ನಿಮ್ಮನೆಗೂ ಈ ಥರ ಬರ್ತಾರಾ ಅಂತ ಹೇಳಿ. ನಮ್ಮ ಮನೆ ಸೈಡಿಗೆ ಆಲ್ಮೋಸ್ಟ್ ಒಂದು 3 ವರ್ಷ ಹತ್ತಿರ ಆಯಿತು ಈ ಥರ ಬರ್ತಿರ್ತಾರೆ ವರ್ಷದಲ್ಲಿ ಒಂದ್ಸಲಿ. ಹಾಗೆ ಇಂಟ್ರೆಸ್ಟ್ ಇರೋರು ಮನೆ ಕರ್ಸ್ಕೋಬೋದು ಅಂತಲೂ ಹೇಳ್ತಾರೆ. ಅವರು ಕಾಗದ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಇದು ಸಣ್ಣವನ ಅಂತ ಲಕ್ಷ್ಮಣ ಮಹಾವೀರನಾಗಿ ಬರ್ತಾ ಇದೆಯಾ, ನನ್ನನ್ನು ಕರೆದುಕೊಂಡು ಹೋಗಬೇಕೆನ್ನುವಂತ ಲಕ್ಷ್ಯವನ್ನಿರಿಸಿಕೊಂಡು ಬರ್ತಾ ಇದೆಯಾ, ನಿನ್ನೋಡು ಆಡುವುದೇ ನಿದ್ದೆ ಮಾಡಿ ಅಂತಂದರೆ 10 ಗಂಟೆ ರಾತ್ರಿನಲ್ಲಿ ಇವರು ಡ್ಯಾನ್ಸ್ ಆಡ್ತವ್ರೆ ಫ್ರೆಂಡ್ಸ್ ನೋಡಿ. ನಿನ್ನೆ ಮತ್ತೆ ಚಿಕ್ಕಮೇಳದವರು ಬಂದು ಹೋಗಬೇಕಾದ್ರೇ ಸ್ವಲ್ಪ ರಾತ್ರಿನೇ ಆಗಿಬಿಟ್ಟಿತ್ತು. 8:30 9 ಗಂಟೆ ಹಂಗೆ. ಮತ್ತೇನು ನಾನು ವ್ಲಾಗ್ ಕೂಡ ಕಂಟಿನ್ಯೂ ಮಾಡಿರಲಿಲ್ಲ. ಪಪ್ಪಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಮಲಗೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗಿತ್ತು. ಇದು ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಮಕ್ಕಳು ಉಗುರನ್ನಂತೂ ರೆಗ್ಯುಲರಾಗಿ ನೋಡ್ತಾನೆ ಇರಬೇಕಾಗತ್ತೆ, ಕಟ್ ಮಾಡ್ತಾನೆ ಇರಬೇಕಾಗತ್ತೆ. ತುಂಬ ಬೇಗ ಬರುತ್ತೆ ಕೂಡ. ಹಾಗೆಯೇ ಅವರು ತುರಿಸ್ಕೊಳ್ಳೋದು ಆಗಿರ್ಬೋದು, ಇಲ್ಲ ಅದರಲ್ಲಿ ಕೊಳೆ ಕೂತು ಅವರೇನಾದರೂ ತಿಂತಾರಲ್ವ, ಅದೇ ಕೈನಲ್ಲೇ ಉಗುರಲ್ಲಿರೋ ಆ ಕೊಳೆಗಳೆಲ್ಲನೂ ಹೊಟ್ಟೆಗೆ ಸೇರೋ ಅಂತ ಇದಿರುತ್ತೆ, ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಮಕ್ಕಳು ಉಗುರನ್ನೆಲ್ಲ ರೆಗ್ಯುಲರಾಗಿ ಕಟ್ ಮಾಡ್ತಾ ಇರಬೇಕು. ಆದಷ್ಟು ಕ್ಲೀನಾಗಿರೋ ಥರ ನೋಡ್ಕೊಬೇಕು. ಆ್ಯಂಡ್ ಇವಾಗಂತೂ ಮಳೆ ಅಂತೂ ಬಿಡ್ತಾನೆ ಇಲ್ಲ ನೋಡಿ, ಎಷ್ಟು ಜೋರಾಗಿ ಮಳೆ ಬರ್ತಾನೇ ಇರುತ್ತೆ. ಹಾಗೆ ಹೊರಗಡೆ ಕೂತ್ಕೊಂಡು ಮಾತಾಡಿಕೊಂಡು ಅವಳು ಉಗುರು ಕೂಡ ಕಟ್ ಮಾಡಿದ್ದೆಲ್ಲ ಆಯ್ತು. ಹಾಗೆ ನಾನು ನೆಕ್ಸ್ಟ್ ಡೇ ವ್ಲಾಗನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವ್ಲಾಗ್ 3 ದಿನದ ವ್ಲಾಗ್ ಆಗಿರುತ್ತೆ, ಬಿಕಾಸ್ ನನಗೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಫ್ರೆಂಡ್ಸ್, ಇವಾಗ ನಾವು ಕೆಳಗಡೆ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ. ತುಂಬಾ ದಿನ ಆಯಿತು, ತಿಂಗಳಾಗಿತ್ತು, ತಿಂಗಳಗಟ್ಟಲಾಯಿತು ಹೋಗದೆ. ಹಾಗಾಗಿ ಇವಾಗ ಹೊರಟಿದ್ದೀವಿ. ಮಳೆ ಬರೋ ಥರ ಇದೆ. ಅಲ್ಲಿ ತಲುಪೋ ತನಕ ಮಳೆ ಬರ್ತಾಯಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಇಟ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ, ಅದಕ್ಕೋಸ್ಕರ ನಾವು ಹೋಗೋದೇ ಕಷ್ಟ ನಿಜ ಹೇಳ್ಬೇಕಂದ್ರೆ. ಮಾಬಲುಳಿದ್ದು ನೋಡಿ ಫ್ರೆಂಡ್ಸ್, ಇಲ್ಲೊಂದು ಮಾಬಲುಳಿದೆ ನೋಡಿ, ಇಲ್ಲಿದೆ ಒಂದೇ ಒಂದು 20 ಅಡಿ. ನನ್ನ ತಂಗಿ ಇಲ್ಲೇ ಇದ್ದಾಳೆ. ಮೇಲೆ ನೋಡ್ಕೊಂಡು ಕ್ಯಾಮ್ರಾ ನೋಡ್ಕೊಂಡು ಹೋದ್ರೆ ನಾನು ಇವಾಗ ಕೆಳಗಡೆ ಬಿದ್ದೋಗ್ಬಿಡ್ತೀನಿ ಫ್ರೆಂಡ್ಸ್, ಅಷ್ಟು ಜಾರತ್ತೆ ಇಲ್ಲಿ. ಮೊಬೈಲ್ ಹಾರು ಬಿದ್ದರೆ ನಿಮಗೆ ಎಂಥದ್ದು ಇಲ್ಲಯಾ ನೋಡಿ. ನಾನು ಬಿದ್ದರೆ ಅವ್ರಿಗೇನಿಲ್ಲ, ಮೊಬೈಲು ಹಾಳಾಗುತ್ತೆ ಅಂತ. ಫಸ್ಟು ಮೊಬೈಲ್ ಅವ್ರಿಗೆ ಬೇಕು ಅಂತಿತ್ತು. ಹೆಂಡತಿ ಬೇಡ ಅಲ್ಲ. ಹಾಂ, ಮೊಬೈಲು. ಮಳೆ ಬಂತು ಫ್ರೆಂಡ್ಸ್, ಮಳೆ ಬಂತು ಫ್ರೆಂಡ್ಸ್. ನಮ್ಮ ಮಗಳಿಗೆ ಭಯ ಆಗ್ತಾ ಇದೆ. ಕೊಡೆ ಓಪನ್ ಮಾಡಿ ಫಸ್ಟ್ ಅಂತಾಳೆ. ಈ ಕೊಡೆ ಓಪನೇ ಆಗ್ತಾ ಇಲ್ಲ ಫ್ರೆಂಡ್ಸ್. ನಾನು ಕೊಡೆ ಓಪನ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಎಷ್ಟು ಇಲ್ಲಿ ನೋಡಿ, ಒಂದು ಸಣ್ಣ ತೋಡಿದೆ. ತೋಡ್ ಪಕ್ಕ ನಡ್ಕೊಂಡು ಹೋಗ್ಬೇಕು ಇವಾಗ ಮಳೆ ಬರೋವಾಗ. ಬನ್ನಿ ಅಂತ ಕರೀತಾ ಇದ್ದಾಳೆ ಫ್ರೆಂಡ್ಸ್ ಇವಳು ನೋಡಿ. ಅಲ್ಲಿ ಹೋಗ್ಬೇಕಿತ್ತು, ಅಲ್ಲಿರೋ ಸೇತುವೆ ಕುಸಿದೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನದಿ ದಾಟಿ ಹೋಗ್ತಾ ಇದ್ದಾರೆ. ತೋಡ್ ದಾಟಿ ಅಲ್ಲೊಂದು ಸಂಕ ಇದೆ ಫ್ರೆಂಡ್ಸ್, ಅದು ಮುರಿದೋಗಿದೆ ನೋಡಿ, ಕಾಣಿಸ್ತಿದ್ಯಾ? ಅದು ಮುರಿದೋಗಿದೆಯಂತೆ. ಹಾಗಾಗಿ ಇವಳಿಗೆ ನೀರಿಗೆ ಇಳಿಬೇಕಂತೆ. ಪ್ಯಾಂಟು ಚೆಂಡಿಯಾರ ಬೇರಿಲ್ಲ. ಹಾಗಾಗಿ ಈ ತೋಡ್ ದಾಟಿ ಹೋಗ್ತಾ ಇದ್ದೀವಿ ಮಳೆಗೆ. ಚೆನ್ನಾಗಿದೆ ಪಪ್ಪ ಚೆಂಡಿ ಆದರೆ ಮತ್ತೆ
ನೆಕ್ಸ್ಟ್ ಡೇ ನನ್ನ ತಂಗಿ ಕೂಡ ಹೋಗೋಳಿದ್ಲು ಆ್ಯಂಡ್ ಅಕ್ಕ ಕೂಡ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ತಂಗಿ ಕೂಡ ಅವ್ರ ಜೊತೆಗೆ ಹೋಗೋದು ಅಂತೆಲ್ಲ ಆಗಿತ್ತು. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಅದ್ರ ಸಣ್ಣ ಕ್ಲಿಪ್ಪಿಂಗನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಏನಂತಂದರೆ ನಾನು ಆ ದಿನ ಏನೂ ಶೂಟ್ ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಬಿಟ್ಟರೆ ಮತ್ತೇನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಹರಿಬರಿನಲ್ಲಿ ಇದ್ದಿದ್ದರಿಂದ ವೀಡಿಯೋ ಎಲ್ಲ ಮಾಡಿಕೊಂಡು ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಎಲ್ಲ ಏನೂ ತೊಗೊಂಡಿಲ್ಲ. ಅಕ್ಕ ಬಾವ ಸಾಮಾನ್ಯ ಎಲ್ಲರೂ ಬಂದಿದ್ದರು. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಮಳೆಗೆ ಹೋಗೋದಾಗಿರ್ಬೋದು, ದೋಣಿ ಬಿಡೋದು ಅದು ಇದೆಲ್ಲ ಆಟ ಆಡಿಕೊಂಡು ಅವರಂತೂ ಫುಲ್ ಎಂಜಾಯ್ ಮಾಡ್ಕೊಂಡಿದ್ರು. ಇನ್ನು ಅವ್ರು ಬಂದು ಹೋಗುವಾಗ ತಂಗಿ ಕೂಡ ಅವ್ರ ಜೊತೆಗೇ ಹೋದ್ಲು. ಹಾಗೆ ನಾನು ಮತ್ತೇನು ಶೂಟ್ ಮಾಡಿರಲಿಲ್ಲ. ಪಾಪುಗೆ ಸ್ವಲ್ಪ ಬೇಜಾರಾಯಿತು. ಅಣ್ಣ ದೊಡ್ಡಮ್ಮ ಎಲ್ಲರೂ ಬಂದರು, ಚಿಕ್ಕಮ್ಮ ಕೂಡ ಅವ್ರ ಜೊತೆ ಹೋದರು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಸುಮ್ಮನೆ ಬೇಜಾರಲ್ಲಿ ಇದ್ಲು. ಹಾಗೆ ಅವಳನ್ನು ಕೂಡ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರಲಿ ಅಂತ. ಅವರು ಸಂಜೆ ಹಂಗೆ ಹಾಗೆ ಇವಾಗ ಮತ್ತೆ ಸಂಜೆಯಿಂದ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನೋಡಿ, ಈ ಹೂವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಸುರುಳಿ ಹೂವು ಅಂತ ಹೇಳ್ತೀವಿ. ಇದು ಇವಾಗ ಅರಳಿದೆ ಅಲ್ವಾ, ಅರಳಬೇಕಾದ್ರೆ ಮುಂಚೆ ನೋಡಿ ಈ ಥರ ಸುರುಳಿ ಥರ ಇರುತ್ತೆ. ಇದು ಫುಲ್ಲು ಇವಾಗ ಮೊಗ್ಗು, ನಾಳೆಗಿದು ಸ್ವಲ್ಪ ಸುರುಳಿ ಥರ ಇರುತ್ತೆ. ಹಾಗಾಗಿ ಸುರುಳಿ ಹೂವು ಅಂತ ಹೆಸರು ಅಂತ ಅಂದ್ಕೊತೀನಿ ನಾನು. ನಮ್ಮ ಕಡೆ ಸುರುಳಿ ಹೂವು ಅಂತ ಹೇಳ್ತೀವಿ. ನೀವೇನು ಹೆಸ್ರು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಈ ಮಳೆಗಾಲದಲ್ಲಿ ಇದಂತೂ ತುಂಬ ಹೂ ಬಿಡುತ್ತೆ. ಸೊ ದೇವ್ರ ಗಿಡಕ್ಕಂತೂ ತುಂಬಾ ಬೆಸ್ಟು. ಇಲ್ಲ ಅಂತಂದ್ರೆ ಬೇರೆ ಹೂವೆಲ್ಲ ಯಾವುದು ಆಗಲ್ಲ ಈ ಮಳೆಗೆ. ದಾಸವಾಳೆಲ್ಲ ಅಷ್ಟೊಂದು ಬಿಡಲ್ಲ. ಬಟ್ ಇದು ಚೆನ್ನಾಗಿ ಸಿಗುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಸಕ್ಕದಾಗಿ ಕಾಣಿಸ್ತಾ ಇದೆ. ಇವತ್ತು ದಾಸವಾಳ ಬೇರೆ ಇತ್ತು ಅಂತ ಹೇಳ್ಬಿಟ್ಟು ನಾನು ಚೂರು ಕೊಯ್ದಿಲ್ಲ, ಹಂಗಾಗಿ ಫುಲ್ ಇದೆ ಇದರಲ್ಲಿ. ಮನೆ ಹಿಂದೆ ಮುಂದೆ ಪೂರ್ತಿ ನೆಟ್ಟಿದ್ದೀವಿ ಇದನ್ನು, ಹಿಂಗೆ ಬೇಕಾಗತ್ತೆ ಅಂತೇಳಿ. ನೋಡಿ ಚಿಕ್ಕಮ್ಮ ಎಲ್ಲ ಹೋದರು ಇವಾಗಷ್ಟೇ. ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ. ಅವರೆಲ್ಲ ಹೋದ್ರು ಅಂತ ಸ್ವಲ್ಪ ಬೇಜಾರಲ್ಲಿ ಇದ್ಲು. ಸ್ವಲ್ಪ ಹೊರಗಡೆ ಎಲ್ಲ ಕರ್ಕೊಂಡು ಬಂದಿದ್ದೀನಿ, ಆಟ ಆಡ್ಕೊಂಡಿರಲಿ, ಅವಾಗ ಸ್ವಲ್ಪ ಡೈವರ್ಟ್ ಆಗ್ತಾಳೆ ಅಂತೇಳಿ. ಎಲ್ಲಿ ಹೋಗೋದು ನೋಡಿ, ಎಷ್ಟು ದೂರ ಇದ್ದಾಳೆ ನೋಡಿ. ನಾನು ಜಾರತ್ತೆ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ಇವಳು. ಎಲ್ಲಿಗೆ ಹಾಕಿದೆ? ಓಡ್ಲಿಲ್ಲೇ ಕಣ್ಣಿಗೆ ಹಾಕಿದ್ಯಾ? ಅದು ಕಣಿ ಎಲ್ಲ ಕಂದ. ಇಲ್ಲಿ ನೋಡಿ ಬೋಟ್ ಬಿಟ್ಟಿದ್ದಾರೆ ಇಲ್ಲಿ ನೋಡಿ, ಅಣ್ಣ ತಂಗಿ ಸೇರಿಕೊಂಡು ಬೋಟ್ ಎರಡು. ಯಾರು ಬಿಟ್ಟದದು ಬೋಟು? ನೀನಾ? ತಂಗೆಯಾ? ಓ, ಅಣ್ಣ ಅವಳನ್ನ ತಂಗೆ ತಂಗೆ ಅಂತ ಕರೀತಾನೆ ಅಂತ ಹೇಳ್ಬಿಟ್ಟು ಆನು ತಂಗೆ ಬಿಟ್ಟದು ಅಂತ ಹೇಳ್ತಿದ್ದಾಳೆ ನಮ್ಮ ಭಾಷೆಯಲ್ಲಿ. ಹಂಗೆ ಇವಾಗ ಸಂಜೆ ಹೊತ್ತು ವಿಡಿಯೋನ ಶುರು ಮಾಡಿದ್ದೀನಿ. ಇವತ್ತೇನಂತಂದರೆ ನಕ್ಕ ಭಾವ ಸಾಮಾನ್ಯ ಎಲ್ಲರೂ ಬಂದಿದ್ದರು ಆ್ಯಂಡ್ ನನ್ನ ತಂಗಿ ಕೂಡ ಅವ್ರ ಜೊತೆಗೆ ಹೋಗಿದ್ದಾಳೆ ಅವ್ರ ಮನೆಗೆ ಇವತ್ತು. ಹಾಗೆ ನಾನೇನು ಬೆಳಗಿಂದ ಏನೂ ಶೂಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಬ್ಯುಸಿ ಇದ್ಬಿಟ್ಟಿದ್ದೆ, ಹಾಗಾಗಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ. ಇವಾಗ ಅವರು ಆಲ್ರೆಡಿ ಹೋಗಾಯಿತು. ಆಗ್ರೀನಿಲ್ಲ, ನನ್ನ ಮಗಳು ಕೂಡ ಇಲ್ಲೇ ಇದ್ದಾಳೆ. ಅವರು ಹೋದರು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಜಾರಲ್ಲಿ ಇದ್ಲು. ಹೆಂಗೋ ಹಂಗೆ ಕತೆ ಬಿಟ್ಟು ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರಲಿ, ಅವಾಗ ಅವಳು ಕೂಡ ಸ್ವಲ್ಪ ಡೈವರ್ಟ್ ಆಗ್ತಾಳೆ ಅಂತ ಹೇಳಿಬಿಟ್ಟು. ಇಲ್ಲಾಂದ್ರೆ ಮೂಡಿಯಾಗಿ ಹಂಗೆ ಸುಮ್ಮನೆ ಕೂತ್ಕೊಳ್ತಾ ಇದ್ಲು. ಸ್ವಲ್ಪ ಆಟ ಮಾಡೋದೆಲ್ಲ ಶುರು ಆಗಿಬಿಟ್ಟಿತ್ತು. ಒಬ್ಬಳೇ ಆಗಿಬಿಟ್ಟಿದ್ದೀನಿ ಅನ್ನೋ ಥರ. ಚಿಕ್ಕಮ್ಮ ಕೂಡ ಅವ್ರ ಜೊತೆ ಹೋಗಿರೋದ್ರಿಂದ ಅವಳಿಗೆ ಸ್ವಲ್ಪ ಬೋರ್ ಆಗ್ತಾ ಇದೆ, ಅದಕ್ಕೋಸ್ಕರ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.